ಬರ್ಡೋಟ ಕಾರ್ಖಾನೆಯನ್ನ ವಿರೋಧಿಸಿ ಇಂದು ಕೊಪ್ಪಳ ಬಂದ್ಗೆ ಕರೆಯನ್ನ ಕೊಡಲಾಗಿದೆ. ಕೊಪ್ಪಳದಲ್ಲಿ ಖಾಸಗಿ ಶಾಲೆಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಹಾಗೆ ಕೊಪ್ಪಳ ವಿವಿಯಲ್ಲಿ ಪರೀಕ್ಷೆಯನ್ನ ಮುಂದೂಡಣೆ ಮಾಡಲಾಗಿದೆ. ಪರೀಕ್ಷೆಗಳನ್ನ ಮುಂದೂಡಿದೆ ಕೊಪ್ಪಳ ವಿವಿ. ಮುಂಜಾನೆಯಿಂದ ಹೋಟೆಲ್ ಅಂಗಡಿಗಳು ಕೂಡ ಬಂದ್ ಆಗಿದ್ದಾವೆ. ಬರ್ಡೋಟ ಕಾರ್ಖಾನೆಯನ್ನ ವಿರೋಧಿಸಿ ಇಂದು ಕೊಪ್ಪಳ ಬಂದ್ಗೆ ಕರೆಯನ್ನ ಕೊಡಲಾಗಿದೆ. ಕೊಪ್ಪಳದಲ್ಲಿ ಖಾಸಗಿ ಶಾಲೆಗಳಿಗೆ ರಜೆ ಘೋಷಣೆಯನ್ನ ಮಾಡಲಾಗಿದೆ. ಕೊಪ್ಪಳ ವಿವಿ ಪರೀಕ್ಷೆಯನ್ನು ಕೂಡ ಮುಂದೂಡಿಕೆ ಮಾಡಲಾಗಿದೆ. ಪರೀಕ್ಷೆಗಳನ್ನ ಮುಂದೂಡಿದೆ ಕೊಪ್ಪಳ ವಿಶ್ವವಿದ್ಯಾಲಯ. ಮುಂಜಾನೆಯಿಂದ ಹೋಟೆಲ್ ಅಂಗಡಿಗಳು ಕೂಡ ಬಂದ್ ಆಗಿದ್ದಾವೆ. 10 ಗಂಟೆಗೆ ಮೆರವಣಿಗೆ ನಡೆಸಲಿರುವ ಹೋರಾಟಗಾರರು, ಶಾಸಕ ಸಂಸದರು ಸೇರಿ ಜನಪ್ರತಿನಿಧಿಗಳು ಭಾಗಿಯಾಗುವ ಸಾಧ್ಯತೆ ಇದೆ. ಇಂದು ಏನು ಬರ್ಡೋಟ ಗ್ರೂಪ್ನ ಉಕ್ಕಿನ ಕಾರ್ಖಾನೆಯನ್ನ ವಿಸ್ತರಣೆಯನ್ನ ವಿರೋಧಿಸಿ ಇಂದು ಕೊಪ್ಪಳ ಬಂದ್ಗೆ ಕರೆಯನ್ನ ನೀಡಲಾಗಿದೆ. ಪರಿಸರ ಮಾಲಿನ್ಯ ಮತ್ತು ಆರೋಗ್ಯದ ಮೇಲಾಗುವ ದುಷ್ಪರಿಣಾಮಗಳನ್ನು ವಿರೋಧಿಸಿ ಸುಮಾರು 115 ದಿನಗಳಿಂದ ನಡೆಯುತ್ತಿರುವ ಧರಣಿಯ ಭಾಗವಾಗಿ ಈ ಬಂದ್ ಅನ್ನ ಆಯೋಜನೆಯನ್ನ ಮಾಡಲಾಗಿದೆ. ಇನ್ನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಕೊಪ್ಪಳ ಪ್ರತಿನಿಧಿ ನಾಭಿರಾಜ್ ಅವರು. ನಾಭಿರಾಜ್, ಏನಿವತ್ತು ಬರ್ಡೋಟ ಕಾರ್ಖಾನೆಯನ್ನ ವಿರೋಧಿಸಿ ಕೊಪ್ಪಳ ಬಂದ್ಗೆ ಕರೆಯನ್ನ ಕೊಡಲಾಗಿದೆ. ಯಾವ ರೀತಿ ಬೆಂಬಲ ವ್ಯಕ್ತವಾಗ್ತಿದೆ ಅಂತ, ಹಾಗೂ ಸದ್ಯದ ಪರಿಸ್ಥಿತಿ ಏನಿದೆ ಅಲ್ಲಿ? ಹೌದು ಮಲ್ಲಿಕಾರ್ಜುನ್, ಕಳೆದ ವರ್ಷ ಗವಿಸಿದ್ದೇಶ್ವರ ಶ್ರೀಗಳ ನೇತೃತ್ವದಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಬರ್ಡೋಟ ವಿರೋಧಿಸಿ ಸಂಪೂರ್ಣವನ್ನು ಬಂದ್ ಕರೆ ಕೊಟ್ಟಿದ್ದ ಗವಿಸಿದ್ದೇಶ್ವರ ಶ್ರೀಗಳ ನೇತೃತ್ವದಲ್ಲಿ ನಡೆದಿತ್ತು. ಅಂದಿನ ಪ್ರತಿಭಟನೆಯಲ್ಲಿ ಕೊಪ್ಪಳ ಜಿಲ್ಲೆಯ ಎಲ್ಲಾ ಜನಪ್ರತಿನಿಧಿಗಳು ಬಂದ್ಗೆ ಬೆಂಬಲ ಕೊಟ್ಟಿದ್ದರು. ಆ ದಿನದಂದು ಗವಿಸಿದ್ದೇಶ್ವರ ಶ್ರೀಗಳು ಎಲ್ಲಾ ಜನಪ್ರತಿನಿಧಿಗಳಿಗೆ ಈ ಬರ್ಡೋಟ ಕಾರ್ಖಾನೆಯನ್ನು ಸಂಪೂರ್ಣವಾಗಿ ಬಂದ್ ಅನ್ನು ಮಾಡುವ ಮೂಲಕ ನೀವು ಸರ್ಕಾರದ ಒಂದು ಪತ್ರವನ್ನು ನನಗೆ ತಂದು ಕೊಡಬೇಕು ಅಂತ ಹೇಳಿ ಎಲ್ಲಾ ಜನಪ್ರತಿನಿಧಿಗಳಿಗೆ ಒಂದು ಮಾತನ್ನು ಕೊಟ್ಟಿದ್ರು. ಆ ಜನಪ್ರತಿನಿಧಿಗಳು 1 ವರ್ಷ ಕಳೆದರೂ ಸರ್ಕಾರದಿಂದ ಇದನ್ನು ಬಂದು ಮಾಡಿಸುತ್ತೇವೆ ಎಂದು ಯಾವುದೇ ಒಂದು ಪತ್ರವನ್ನು ತಂದು ಕೊಡದ ಹಿನ್ನೆಲೆಯಾಗಿ ಕೊಪ್ಪಳ ಜಿಲ್ಲೆಯ ಪರಿಸರ ರಕ್ಷಣಾ ವೇದಿಕೆಯ ಹೋರಾಟವನ್ನು ಸುಮಾರು 115 ದಿವಸದಿಂದ ಕೊಪ್ಪಳ ನಗರಸಭೆಯ ಮುಂದೆ ಪ್ರತಿಭಟನೆಯನ್ನು ಕುಳಿತಿದ್ದು, ಇಂದಿಗೆ ಕೊಪ್ಪಳ ಜಿಲ್ಲೆ ಬಂದ್ ಆಗಿ 1 ವರ್ಷ. ಅದರ ಅಂಗವಾಗಿ ಬರ್ಡೋಟವನ್ನು ವಿರೋಧಿಸಿ ಜನಪ್ರತಿನಿಧಿಗಳಿಗೆ ಧಿಕ್ಕಾರ ಕೂಗುತ್ತಾ ಪರಿಸರ ರಕ್ಷಣಾ ವೇದಿಕೆಯ ಹೋರಾಟಗಾರರು ಸಂಪೂರ್ಣವಾಗಿ ಕೊಪ್ಪಳವನ್ನು ಬಂದ್ ಮಾಡಿಸಿದ್ದಾರೆ. ಯಾವುದೇ ಒಂದು ಅಂಗಡಿ ಮುಗ್ಗಟ್ಟುಗಳು ತೆಗೆದಿಲ್ಲ, ಹೋಟೆಲ್ಗಳು ಬಂದಿವೆ, ಸಾರ್ವಜನಿಕರು ಯಾವುದೇ ಜನಗಳು ರಸ್ತೆಗೆ ಇಳಿದಿಲ್ಲ. ಇದು ಸಂಪೂರ್ಣವಾಗಿ ಕೊಪ್ಪಳ ಬಂದ್ ಆಗಿದ್ದು. ಓಕೆ, ಥ್ಯಾಂಕ್ ಯು ನಾಭಿರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.